ಕರ್ನಾಟಕ ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡರವರಿಗೆ ಹುಮ್ನಾಬಾದ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಅದ್ದೂರಿಯಾಗಿ ಬರಮಾಡಿಕೊಳ್ಳಲಾಯಿತು. ನೂರಾರು ಸಂಖ್ಯೆಯಲ್ಲಿ ಸೇರಿದ ಕಾರ್ಯಕರ್ತರು ಅವರನ್ನು ಸನ್ಮಾನಿಸಿದರು. ಯುವ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಈವರೆಗೆ ಬೆಂಗಳೂರು, ಮೈಸೂರು, ಮಂಡ್ಯದಿಂದ ಪ್ರಾರಂಭ ಮಾಡುತ್ತಿದ್ದರು. ನಾನು ಮೇಲಿಂದ ಬರೋಣ ಎಂದು ಬೀದರ್ನಿಂದ ಪ್ರಾರಂಭಿಸಿದ್ದೇನೆ ಎಂದರು. ಬೀದರ್ನಲ್ಲಿ ಕಾರ್ಯಕ್ರಮದಲ್ಲಿ ಪ್ರೋಟೋಕಾಲ್ ಬಳಕೆಯಾಗಿಲ್ಲ ಎಂಬ ವಿಚಾರ ಫ್ಲೆಕ್ಸ್ನಲ್ಲಿ ಏನೋ ಖುಷಿಯಲ್ಲಿ ಹಾಕಿದ್ದಾರೆ. ತಪ್ಪಾದ ಮೇಲೆಯೇ ಅರಿವು ಆಗುತ್ತೆ ಎಂದಿದ್ದಾರೆ. ಜಿಲ್ಲೆಯಲ್ಲಿ ಫಸಿ ಪಟೇಲ್, ಫಿರೋಜ್ ಖಾನ್ ಬಣಗಳ ವಿಚಾರ ಇನ್ಮುಂದೆ ಒಗ್ಗಟ್ಟಿನಿಂದ ಕೆಲಸ ಮಾಡಲು ಸೂಚಿಸಿದ್ದೇನೆ. ಎಲ್ಲಾ ಸೇರಿ ಕೆಲಸ ಮಾಡುತ್ತಾರೆ ಎಂದಿದ್ದಾರೆ. ಹುಮ್ನಾಬಾದ್ನಲ್ಲಿ ಕಾಂಗ್ರೆಸ್ ಬಲಿಷ್ಠವಾಗಿದೆ. ಅಲ್ಪಮತಗಳಿಂದ ವಿಧಾನಸಭೆಯಲ್ಲಿ ಸೋತರು. ಲೋಕಸಭೆಯಲ್ಲಿ ಸಾವಿರಾರು ಮತಗಳ ಲೀಡ್ ನೀಡಿದ್ದೇವೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ಯುವ ಕಾಂಗ್ರೆಸ್ ಉಸ್ತುವಾರಿ ನಿಗಮ ಭಂಡಾರಿ, ಯುವ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಮಂಜುನಾಥ್ ಗೌಡ, ಪೃಥ್ವಿ ಮಾಶೆಟ್ಟಿ, ಶ್ರೀಧರ್, ಯುವ ಕಾಂಗ್ರೆಸ್ ಬೀದರ್ ಜಿಲ್ಲಾಧ್ಯಕ್ಷ ಫರೀದ್ ಖಾನ್, ರಾಹಿಲ್ ಖಿಲ್ಜಿ, ಶಿವು ಬೆಳಕೇರಿ, ರಂಗಾರೆಡ್ಡಿ, ರೇವಣಸಿದ್ದ ಪಾಟೀಲ್, ಗಣೇಶ್ ಪಾಟೀಲ್, ಯೂತ್ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷ ಉಮೇಶ್ ಜಮಗಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ, ಹುಮ್ನಾಬಾದ್. ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಸಮಯನ ಕೊಟ್ಟಿಲ್ಲ ಅಂತ ಅಂದ್ರೆ, ಅವರ ಜೊತೆ ಬೆರೆಯಲಿಲ್ಲ ಅಂತ ಅಂದ್ರೆ ಮುಂದೆ ಸಂಘಟನೆ ಮಾಡೋದಕ್ಕೆ ಬಹಳ ಕಷ್ಟ. ಅದು ನನ್ನ ಅನುಭವದ ಕೆಲಸದಿಂದ ಬಂದಂಥ ನಿಲುವು. ಅದರಿಂದ ಅಲ್ಲಿ ಕಾರ್ಯಕ್ರಮ ಮುಗಿದ ನಂತರನೂ ಕೂಡ ಜೊತೆಲೆ ಕುಂತು ವಿತ್ತೈವಸಿ ಆ್ಯಪನ್ನು ಯಾವ ರೀತಿ ಬಳಸಬೇಕು ಅಂತ ಕೂಡ ಜೊತೆಲೆ ಕೂತು ಹೇಳ್ಕೊಟ್ಟು, ಅದಾದ ನಂತರ ನಮ್ಮ ID ಕಾರ್ಡ್ ವಿಸ್ತರಣೆಯಲ್ಲೂ ಕೂಡ ನಾವೇ ನಿಂತು ಕೊಟ್ಟು ಅವ್ರಿಗೆ ಬರುವಂಥ ಕೆಲಸವನ್ನು ಮಾಡಿದ್ವಿ. ಅದರಿಂದ ತಡವಾಯಿತು. ತಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೀನಿ. ಇವತ್ತು ತಾವೆಲ್ಲ ಇಷ್ಟೊತ್ತು ವೆಯ್ಟ್ ಮಾಡಿ ನಮಗೋಸ್ಕರ ಉಮೇಶ್ ಅವರು ಅರೇಂಜ್ ಮಾಡಿದರು. ಅವರ ಭೋಜನ ಕೂಡ ಭಾಳ ಸೊಗಸಾಗಿತ್ತು. ಅವರ ರೀತಿಯೇ ಪ್ರೀತಿಯಿಂದ ಏನೇ ಬಡಿಸಿದ್ರು ಕೂಡ ಅದು ಸ್ವರ್ಗ ಸುಖಕ್ಕೆ ಸಮ ಅಂತ ಹೇಳ್ತಾರೆ ಕವಿಗಳು. ಹಾಗೆ ಭಾಳ ಚೆನ್ನಾಗಿತ್ತು. ಧನ್ಯವಾದವನ್ನು ಹೇಳ್ತೀನಿ ತಮ್ಮ ಊಟಕ್ಕೆ, ತಮ್ಮ ಉಪಚಾರಕ್ಕೆ, ಇಷ್ಟೊತ್ತು ಕಾದಿದ್ದಕ್ಕೆ. ಬಂಧುಗಳೇ, ಯುವ ಕಾಂಗ್ರೆಸ್ನ ಕಟ್ಟುವಂಥದ್ದು ನಮ್ಮೆಲ್ಲರ ಕೆಲಸ. ಈಗ ಪ್ರೊಟೆಸ್ಟು ಅಥವಾ ಮತ್ತೊಂದು ಮಾಡೋದಕ್ಕೆ ಇದು ಸಮಯ ಅಲ್ಲ. ಸರ್ಕಾರ ನಮ್ಮದಿದೆ. ಅದರಲ್ಲೂ ಕೂಡ ಸರಿಯಾದ ಸಂದರ್ಭದಲ್ಲಿ ನಾವು ನಿಲುವನ್ನು ತಗೊಂಡು ನಮ್ಮಲ್ಲೇ ತಪ್ಪಿದ್ರು ಕೂಡ ಪ್ರೊಟೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ಥರ ಇದ್ರು ಅಂದರೆ ಎಚ್ಚರಿಕೆಯನ್ನು ಕೊಡುವಂಥದ್ದು ಅಥವಾ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಅನ್ನೋ ಸಂದರ್ಭಗಳಲ್ಲಿ ಕೇಂದ್ರ ಸರ್ಕಾರ ವಿರುದ್ಧ ಮಾಡುವಂಥ ಪ್ರತಿಭಟನೆಯಲ್ಲೆಲ್ಲ ಅದನ್ನು ಬಿಟ್ಟರೆ ಸಂಘಟನೆಯಲ್ಲಿ ಅತಿ ಹೆಚ್ಚು ಬೆಂಬಲವನ್ನು ಕೊಟ್ಟು ಗ್ರಾಸ್ ರೂಟ್ ಲೆವೆಲಲ್ಲಿ ಬ್ಲಾಕ್ ಅಧ್ಯಕ್ಷಗಳ ಮಟ್ಟದಲ್ಲಿ, ಬ್ಲಾಕ್ ಕಮಿಟಿ ಮಟ್ಟದಲ್ಲಿ, ವಿಧಾನಸಭಾ ಮಟ್ಟದಲ್ಲಿ ನಮ್ಮ ಕಾರ್ಯಕರ್ತರನ್ನ ಶಕ್ತಿ ತುಂಬಿದ್ರೆ ಇನ್ನೂ 20 ವರ್ಷ ಅವರು ಈ ರಾಜ್ಯದಲ್ಲಿ ನಾಯಕರಾಗಿ ಹೊರಹೊಮ್ಮುವ ಮುಖಗಳಾಗಿರ್ತವೆ. ಅದಕ್ಕೋಸ್ಕರ ನಾವು ಅವ್ರಿಗೆ ಬೆಂಬಲನ ಕೊಡಬೇಕು. ರಾಜ್ಯಾದ್ಯಂತ ಸಂಘಟನೆಯನ್ನು ಮಾಡಬೇಕು. ನಮ್ಮ ರಾಜ್ಯಾಧ್ಯಕ್ಷರಾದಂಥ DK ಶಿವಕುಮಾರ್ ಸಾಹೇಬರ ಆಶಯದಂತೆ 2028ಕ್ಕೆ ಮತ್ತೆ ಕಾಂಗ್ರೆಸ್ಸನ್ನು ತರುವಂಥ ಕೆಲಸವನ್ನು ಮಾಡೋದು ನಮ್ಮ ಉದ್ದೇಶ ಆಗಿದೆ. ಈ ಒಂದು ಬೀದರ್ನಿಂದ ಹೊರಟು 6 ದಿನಗಳ ಕಾಲ 6 ಡಿಸ್ಟಿಕನ್ನು ಮುಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದಾದ ನಂತರ ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ, ಹುಬ್ಳಿ ಧಾರವಾಡ, ಚಿತ್ರದುರ್ಗವರೆಗೂ ಮುಗಿಸಿ ತದಂತ ಮತ್ತೆ ಬೆಳಗಾಂನ ಜಿಲ್ಲೆಗಳಲ್ಲಿ ಪ್ರವಾಸವನ್ನು ಕೈಗೊಳ್ತೇನೆ. ಬಂಧುಗಳೇ, ಕಾಂಗ್ರೆಸ್ ಪಕ್ಷ ಬಂದ ನಂತರ ನಾವು ಕೊಟ್ಟಂಥ ಏನು ಪ್ರಣಾಳಿಕೆಯಲ್ಲಿ ಹೇಳಿದಂಥ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ, ಜನರಿಗೆ ತಲುಪಿದೆ. ಯಾರು ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅವರೇ ಮೊದಲು ಅನುಭವಿಸ್ತಾ ಇದ್ದಾರೆ. ತಾವು ಎಲ್ಲೆಲ್ಲಿ BJPಯ ಅಥವಾ JDSನ ಕಾರ್ಯಕರ್ತರಿದ್ದಾರೆ ಅಥವಾ MLAಗಳಿದ್ದಾರೆ ಅಲ್ಲಿ ನೋಡಿ 80% ಅವರೇ ಗ್ಯಾರಂಟಿಗಳು ತಗೊಳ್ತಾ ಇರೋದು. ನೀವು ಮಂಗಳೂರು, ಉಡುಪಿಗಳಲ್ಲಿ ಹೋದರೆ ಅತಿ ಹೆಚ್ಚು ಫಸ್ಟ್ ಲೈನಲ್ಲಿ ಅವರೇ ನಿಂತಿರ್ತಾರೆ. ಆದರೆ ಆಚೆ ಬಂದು ಸಿಗ್ತಾ ಇಲ್ಲ ಅಂತ ಸುಳ್ಳಂತ ಹೇಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆಂದರೆ ಹತಾಶೆಗೆ ಒಳಗಾಗ್ಬಿಟ್ಟಿದ್ದಾರೆ. ಯಾರಿಗೆ ಮಾತಾಡೋದಕ್ಕಾಗಲ್ಲ, ಯಾರಿಗೆ ಮಾತು ಬರಲ್ಲ, ಅವರಿಗೆ ಧೈರ್ಯವನ್ನು ಕೊಡುವಂಥ ಕೆಲಸವನ್ನು, ಅವ್ರ ಜೊತೆ ನಿಲ್ಲುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಮಾಡ್ಕೊಂಡು ಬಂದಿದೆ. ದಲಿತರಿರ್ಬೋದು, ಬಡವರಿರ್ಬೋದು, ಕೂಲಿ ಕಾರ್ಮಿಕರಿರ್ಬೋದು, ರೈತ ವರ್ಗ ಇರ್ಬೋದು, ಮಹಿಳೆಯರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಇಡೀ ಒಂದು ರಾಜ್ಯಕ್ಕೇನೆ ಒಳ್ಳೆಯದಾಗುವಂಥ ಕೆಲಸವನ್ನು ಗ್ಯಾರಂಟಿಯಲ್ಲಿ ಕೊಟ್ಟಿದ್ದೀವಿ ನಾವು. ನೀವು ಕಾಪಿ ಮಾಡಿದಂಥ ರಾಜ್ಯಗಳು ಎಲ್ಲೂ ಕೂಡ ಆಗಲ್ಲ ಅಂತ ಬೇರೆ BJPಯವರು ಹೇಳ್ತಾ ಇದ್ದಾರೆ ಹೊರತು, ಬಟ್ ನಾವೆಲ್ಲೂ ಆಗಲ್ಲ ಅಂತ ಹೇಳಿಲ್ಲ. ಸಮೃದ್ಧವಾಗಿ ನಡೀತಾ ಇದೆ ಸರ್ಕಾರ. ಯಾವುದೇ ತೊಂದರೆ ಇಲ್ಲದೇ ಗ್ಯಾರಂಟಿಗಳನ್ನು ಕೂಡ ಅದೇ ರೀತಿ ನಾವು ಕೊಟ್ಟಿದ್ದೇವೆ. ತಾವು
ಯಾವ ವರ್ಗದಲ್ಲಿ ಹೆಲ್ಪ್ ಆಗಿಲ್ಲ ಅಂತ ಹೇಳಂಗೆ ಇಲ್ಲ. ರೈತವ್ರಿಗೂ ಹೆಲ್ಪ್ ಆಗುತ್ತೆ, ಮಹಿಳೆಯರಿಗೆ ಹೆಲ್ಪ್ ಆಗುತ್ತೆ, ವಿದ್ಯಾರ್ಥಿಗಳು ಹೆಲ್ಪ್ ಆಗುತ್ತೆ. ಅದರಲ್ಲೂ ಕೂಡ ಮಹಿಳಾ ವಿದ್ಯಾರ್ಥಿಗಳು ಯಾರ್ಯಾರಿದ್ರು ಅವರು ಓಡಾಡುವ ಖರ್ಚುಗಳು ಕೂಡ ಅದು ಕೂಡ ಕಡಿಮೆ ಆಗುವಂಥ ಕೆಲಸವನ್ನು ಮಾಡುತ್ತೆ. ಯಾಕಂದ್ರೆ ಈ ನೋಡಿ ಉಮ್ಮಾಬಾದಲ್ಲಿ ಏನಾದರೂ ಜಾಸ್ತಿ ಫೀಸ್ ಇತ್ತು ಅಂತಂದರೆ ಪಕ್ಕದ ಅಸೆಂಬ್ಲಿಗೆ ಹೋಗಿ ಕೂಡ ಅಡ್ಮಿಷನ್ ಮಾಡ್ಬೋದು. ಯಾಕಂದರೆ ಫ್ರೀ ಜರ್ನಿ ಇರುತ್ತೆ ಗೌರ್ಮೆಂಟ್ ಕೊಟ್ಟಿರೋದ್ರಿಂದ, ಅದರಲ್ಲೂ ಕೂಡ ಉಳಿತಾಯ ಬರುತ್ತೆ. ಯೋಚನೆಯನ್ನು ಮಾಡಿದ್ರೆ ನಮ್ಮ ಗ್ಯಾರಂಟಿ ಸುಖಕರವಾಗಿ ಬಡ ಕುಟುಂಬಗಳಿಗೆ, ರೈತ ಕುಟುಂಬಕ್ಕೆ ಜೊತೆಗೆ ಕೂಲಿ ಕಾರ್ಮಿಕ ಕುಟುಂಬಕ್ಕೆ ಒಳ್ಳೆಯ ಕೆಲಸವನ್ನು ಮಾಡ್ಕೊಂಬಂದಿದೆ. ಅದನ್ನು ನಾವು ಜನರಿಗೆ ಯಾರು ಉಪಯೋಗಿಸ್ಕೊಂಡಿದ್ದಾರೆ ಅವರು ಕೆಟ್ಟದನ್ನು ಎಲ್ಲೂ ಮಾತಾಡ್ತಾ ಇಲ್ಲ, ಯಾರು ಉಪಯೋಗಿಸ್ತಾ ಇದ್ದಾರೆ ಅವರು ಪಕ್ಷದ ವಿರುದ್ಧ ಮಾತಾಡ್ತಾ ಇಲ್ಲ, ಯಾರು ತಮ್ಮ ಕೆಲಸ ಕರಿತಾ ಇದ್ರು ಮನೆಗೆ ಆ ಸಂದರ್ಭಕ್ಕೆ ಈಗ ಹೋಗ್ತಾ ಇಲ್ಲ. ಈಗ ನೋಡಿ ಪ್ರತಿದಿನ 100 ರೂಪಾಯಿ 200 ರೂಪಾಯಿ ಕೊಟ್ಟು ಬೆಳಗಿನ ಸಂಜೆ ಗಂಟ ಕೂಲಿ ಕಾರ್ಮಿಕ ಉಪಯೋಗ ಮಾಡ್ಕೊತಾ ಇದ್ರು. ಆಳುವಂಥ ದೊರೆಗಳು ಅಂತ ಇರ್ತಾರಲ್ಲ ಊರುಗಳಲ್ಲಿ ಅವ್ರುಗಳು ಈಗ ಸ್ವಲ್ಪ ಯಾರು ಹೇಳೋದು ಮಾತು ಕೇಳ್ತಾ ಇಲ್ವಲ್ಲ ಅಂತ ಕಷ್ಟ ಬಂದ್ಬಿಡೈತೆ. ಯಾಕಂದ್ರೆ ಅವ್ರ ಕೆಲಸ ಅವರೇ ಮಾಡ್ಕೊಬೇಕಲ್ಲ, ಅದಕ್ಕೆ ಈ ರೀತಿ ದೂಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಕ್ಕಿ ಕೊಟ್ಟರೆ ಸೋಂಬೇರಿಗಳು ಮಾಡಿದ್ದೀರಾ ಅಂತ ಹೇಳ್ತಾರೆ. ಅಕ್ಕಿ ಬೆಲೆ ಅವ್ರಿಗೆ ಹಸಿದವನಿಗೆ ಮಾತ್ರ ಗೊತ್ತಾಗೋದು ಅನ್ನಂಗೆ ತಾವೆಲ್ಲ ನಮ್ಮ ಕಾರ್ಯಕರ್ತರು ಮುಂದೆ ಈ ಒಂದು ಗ್ಯಾರಂಟಿಗಳನ್ನು, ಇದರ ಬೆಲೆಯನ್ನು ಗ್ರಾಸ್ ರೂಟ್ಗೆ ತೊಗೊಂಡೋಗಿ ಆ ಒಂದು ಯಾರು ಉಪಯೋಗಿಸ್ತಾ ಇದ್ದಾರೆ ಬಡವರು ಅವರು ಮಾತಾಡಬೇಕು ಆಚೆ ಬಂದು. ಆ ಕೆಲಸವನ್ನು ನಮ್ಮ ಸಂಘಟನೆ ಮಾಡಬೇಕು, ಅದು ನಮ್ಮೆಲ್ಲರ ಉದ್ದೇಶ. ಆ ಉದ್ದೇಶ ಈಡೇರಿದ್ರೆ ಗ್ರಾಸ್ ರೂಟಲ್ಲಿ ನಮ್ಮ ಬ್ಲಾಕ್ ಮಟ್ಟದಲ್ಲಿ ಬೂತ್ ಮಟ್ಟದಲ್ಲಿ ಎಲ್ಲ ಕಾರ್ಯಕರ್ತಗಳು ಆಕ್ಟಿವ್ ಆದಂಗೆ ಆಗ್ತಾರೆ. ಯಾಕಂದರೆ ಯಾರು ಗ್ಯಾರಂಟಿಗಳನ್ನ ಉಪಯೋಗಿಸ್ತಾ ಇದ್ದಾರಲ್ಲ ಅವರು ಪಕ್ಕ 2028ಕ್ಕೆ ನಿರ್ಣಯರಾಗಿರ್ತಾರೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಸರ್ಕಾರ ತರೋದಕ್ಕೆ. ಆ ಗ್ಯಾರಂಟಿ ಯಾರು ಅನುಭವಿಸ್ತಾ ಇದ್ದಾರೆ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಧ್ವನಿಯನ್ನು ಆಚೆ ತರುವಂಥ ಕೆಲಸವನ್ನು ಯುವ ಕಾಂಗ್ರೆಸ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಅನ್ನೋ ನಂಬಿಕೆ ನನಗಿದ್ದೆ. ಯಾಕಂದ್ರೆ ನನ್ನ ಸಂಘಟನೆಯಿಂದ ಬಂದಂತನು ಸತತ 15ರಿಂದ 16 ವರ್ಷ ಇದುವರೆಗೂ ಕಂಟಿನ್ಯೂ ಆಗಿದೆ. NSUಯಿಂದ ಸ್ಟಾರ್ಟ್ ಮಾಡಿ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೀನಿ, 2 ಬಾರಿ NSUನ ಅಧ್ಯಕ್ಷನಾಗಿದ್ದೆ, ಯುವ ಕಾಂಗ್ರೆಸ್ನ ಉಪಾಧ್ಯಕ್ಷನಾಗಿದ್ದೆ, ಯುವ ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷನಾಗಿದ್ದೆ, ಈಗ ಯುವ ಕಾಂಗ್ರೆಸ್ನ ಅಧ್ಯಕ್ಷನಾಗಿದ್ದೀನಿ. ನಾನು ಈ ಕೆಲಸ ಕೊಟ್ಟಿರುವಂಥ ಕೆಲಸವನ್ನು ನಿಭಾಯಿಸಿ ರಾಜ್ಯದಲ್ಲಿ ಮತ್ತಷ್ಟು ಶಕ್ತಿ ಕೊಡುವಂಥ ಕೆಲಸವನ್ನು ಯುವಕರಲ್ಲಿ ಯುವ ಕಾಂಗ್ರೆಸ್ನಲ್ಲಿ ಮಾಡುತ್ತೇನೆ. ತಾವು ಕೂಡ ಭಾಳ ಹುಮ್ಮಸ್ಸಿನಿಂದ ಇದ್ದೀರಾ. ನಾನು ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಜೊತೆ ತಮ್ಮ ಹೊಂದಾಣಿಕೆ ಇರಲಿ. ಅವರು ನಿಮ್ಮ ಜೊತೆ ಇದ್ದರೆ ಮುಂದಕ್ಕೆ ಅವರ ಎಕ್ಸ್ಪೀರಿಯನ್ಸನ್ನು ತಮಗೆ ತೋರಿಸಿ ನಾಯಕರಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಲ್ಲ ಬ್ಲಾಕ್ ಅಧ್ಯಕ್ಷಗಳ ಕಾಂಟ್ಯಾಕ್ಟ್ ಇರಲಿ, ಜಿಲ್ಲಾಧ್ಯಕ್ಷಗಳ ಕಾಂಟ್ಯಾಕ್ಟ್ ಇರಲಿ, ಸೀನಿಯರ್ ಲೀಡರ್ಗಳೆಲ್ಲ ಕಾಂಟ್ಯಾಕ್ಟ್ ಕೂಡ ಯುವ ಕಾಂಗ್ರೆಸ್ಗೆ ಇರಲಿ. ತಾವೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಯಾವುದೂ ಕೂಡ ಕುಂದುಕೊರತೆ ಬರದಂಗೆ ನಮ್ಮ ಹೋರಾಟ ಏನಾದರೂ ಕೂಡ RSS ಮತ್ತು BJP ವಿರುದ್ಧ ಇದೆ ಹೊರತು ನಮ್ಮಲ್ಲಿ ಇರಬಾರ್ದು ಅಂತೇಳಿ ನಾನು 2 ಮಾತು ಮುಗಿಸ್ತೀನಿ. ತಾವೆಲ್ಲ ಇಷ್ಟೊತ್ತು ಕಾದಿದ್ದಕ್ಕೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ಶಾಬ್ರ ರೇಣುಕಾ ವೀರ ಗಂಗಾಧರ ಶಿವಾಚಾರ್ಯರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಶ್ರೀ ಶಿವಯೋಗಿ ವಿದ್ಯಾಲಯ ಶಾಲೆಯಲ್ಲಿ ದಾಖಲಾತಿ ಪಡೆಯಿರಿ. ಇಲ್ಲಿ 1ನೇ ತರಗತಿಯಿಂದ 10ನೇ ತರಗತಿಯವರೆಗೆ ಪ್ರವೇಶ ಪ್ರಾರಂಭವಾಗಿದ್ದು ಉನ್ನತ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಆಟ, ಯೋಗಾಸನ, ಡ್ಯಾನ್ಸ್, ಕರಾಟೆ ತರಬೇತಿಯೂ ನೀಡಲಾಗುತ್ತದೆ. 5ನೇ ತರಗತಿಯಿಂದ 10ನೇ ತರಗತಿಯವರೆಗೆ ವಸತಿ ಸೌಲಭ್ಯವೂ ಕೂಡ ಲಭ್ಯವಿದೆ. ನುರಿತ ಶಿಕ್ಷಕರಿಂದ ಬೋಧನೆ ನೀಡಲಾಗುತ್ತದೆ. SSLCಯಲ್ಲಿ ಈ ಶಾಲೆಯ ಫಲಿತಾಂಶವು 100%ವಾಗಿದೆ. ಹಾಗಿದ್ರೆ ತಡೆಯಾಕೆ? ಇಂದೇ ಭೇಟಿ ನೀಡಿ ಶ್ರೀ ಶಿವಯೋಗಿ ವಿದ್ಯಾಲಯ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8747071091 ಅಥವಾ 9164643288.